ಮುಂದೆ ನಡ್ಕೊಂಡು ಗಾಡಿ ಓಡಿಸ್ಲ ಮಗ ಸರಿಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೇಗುಲ ದರ್ಶನದಲ್ಲಿ ಇವತ್ತು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದೀವಿ. ಸೊ ಹಾಗೆ ಫಸ್ಟ್ ನಾವು ಆಕ್ಚುಲಿ ಇಲ್ಲಿ ಒಂದು ಶಕ್ತಿ ದೇವತೆ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಹಾಗೆ ತುಂಬಾ ಜನಕ್ಕೆ ಮಾಹಿತಿ ಕೊಟ್ಟಂಗಾಗತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಟೈಮ್ ಇತ್ತು, ಈಗ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರೋಣ ಅಂತ ನಾನು ಸುನಿಮ್ಮ ಅದೇ ಅನ್ಕೊಂಡ್ವಿ. ಈಗ ಹೊರಟಿದೀವಿ ಶ್ರೀರಂಗಪಟ್ಟಣಕ್ಕೆ. ಸಿಗ್ತೀನಿ ಸ್ನೇಹಿತರೆ, ಬನ್ನಿ. ಸುನಿ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ ಒಂದು 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬಟ್ ಅಂದ್ರೆ ಹೋಗೋದು ಸ್ವಲ್ಪ ರೋಡ್ಸ್ ಅಷ್ಟು ಚೆನ್ನಾಗಿಲ್ಲ. ಹೌದು, ಸ್ವಲ್ಪ ಡಿಲೇ ಆಗುತ್ತೆ. 20 ನಿಮಿಷ ಬೇಕಾಗುತ್ತೆ. ಎಲ್ಲ ಗದ್ದೆಯಲ್ಲಿ ನಾಟಿ ಮಾಡಿದಾರೆ, ನೋಡಕ್ಕೆ ಖುಷಿ ಇದನ್ನ. ಮಂಡ್ಯ ಅಂದ್ರೆ ನೀರು, ಕಬ್ಬು, ಭತ್ತ, ಆ ಭಾಷೆ ಇದಕ್ಕೆ ಫೇಮಸ್ ಅಲ್ವಾ? ಹೌದು. ಮುಂದೆ ನಡ್ಕೊಂಡು ಗಾಡಿ ಓಡಿಸ್ಲ ಮಗ ಸರಿಗೆ. ನಮ್ಮ ಅಂಬರೀಶ್ ಅವ್ರನ್ನ ನೆನಪಿಸ್ಕೊಳ್ತಾನೆ ಇರ್ತೀನಿ ನಾನು ಮಂಡ್ಯ ಅನ್ನೋ ವಿಷಯ ಬಂದಾಗ. ಹೌದು, ಆ ರೆಬಲ್ ಮಾತುಗಳು. ಹೌದೌದು, ಚೆನ್ನಾಗಿ ಮಾತಾಡೋರು, ಯಾರನ್ನೂ ಬಿಡ್ತಿರ್ಲಿಲ್ಲ ಅಲ್ವಾ? ಹೌದು. ದೇವಸ್ಥಾನ ನೋಡ್ಕೊಂಡ್ ಬರೋಣ. ಹಾಗೆ ಇಲ್ಲೇ ಬರ್ತಾ ಹಾಲೆ ಮನೆ ಇತ್ತು ಆಯ್ತಾ. ಏನ್ ಸ್ಮೆಲ್ ಬರ್ತಿತ್ತು ಅಂದ್ರೆ ಸಖತ್ ಸ್ಮೆಲ್ ಬರ್ತಿತ್ತು. ಬೆಲ್ಲದ ವಾಸನೆ ಗಮ್ ಅಂತಿತ್ತು. ಸುನಿ ಇಲ್ಲಿ ಇಳಿಸಿ ಸುನಿ, ಒಂದು 10 ನಿಮಿಷ ಹಿಂಗೆ ಬಂದ್ಬಿಡ್ತೀನಿ, ನೋಡ್ಕೊಂಡ್ ಬರ್ತೀನಿ ಅಂತ ಅಂದೆ. ಸುನಿಮ್ಮ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಬಟ್ ಸಖತ್ ಗಮ್ ಅಂತ ಬರ್ತಾ ಇತ್ತು, ಬೆಲ್ಲ ಕುದಿಸ್ತಾ ಇದ್ರಲ್ಲ. ಸೊ ಹಂಗಾಗಿ ಪಾಕ ಬಂದ್ಬಿಟ್ಟಿತ್ತು ನೋಡಿ. ಈಗ ಸ್ಮೆಲ್ ಬರ್ತಿಲ್ಲಲ್ಲ. ಹಳ್ಳಿಗೆ ಹೋದರೆ ಹಳ್ಳಿ ವಾತಾವರಣ ನೋಡೋಕ್ಕೆ ಒಂದು ಚಂದ. ರಸ್ತೆ ಬದಿಲಿ ಕಬ್ಬು. ಸೊ ಎತ್ತಿನ ಗಾಡೀಲಿ ಕಬ್ಬನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ಆಲೆ ಮನೆಗೆ. ಎಷ್ಟು ಚೆನ್ನಾಗಿರುತ್ತಲ್ವ ಇದನ್ನೆಲ್ಲ ನೋಡಲಿಕ್ಕೆ. ಇದೆಲ್ಲ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಹಾಗೆ ಕೋಟೆ ನೋಡಿ, ಆಗಿನ ಕಾಲದಲ್ಲಿ ಸುತ್ತಲೂ ಹೆಂಗೆ ಬೆಳ್ಳ ತೋಡಿ ಯಾರೋ ಬರ್ದಂಗೆ ಮಾಡಿ ನೋಡಿ. ಇದು ಬಾಗಿಲಿರೋದು ಸೈನಿಕರು ನೋಡಿ ಬಿಡೋರು. ಕೋಟೆ ಅಲ್ಲ, ಕೋಟೆ. ಸೊ ಇದು ಶ್ರೀರಂಗಪಟ್ಟಣ ಕೋಟೆ. ಇಲ್ಲೆಲ್ಲ ಸೈನಿಕರು ವಾಸವಾಗಿದ್ರು. ವಾಸ ಅಲ್ಲ, ಕಾಯೋರು. ಅದೇಮ್ಮ ನಿಂತ್ಕೊಂಡು ಕೂತ್ಕೊಳ್ಳೋದನ್ನ ಕಾಯೋದು ಅಂತಾರ. ಅರಮನೆ ಇರ್ಬೇಕು. ಬೇಕಪ್ಪ, ಅರಮನೆ ಏನು ನನಗೂ ಗೊತ್ತಿಲ್ಲ. ಟಿಪ್ಪು ಸುಲ್ತಾನು ಮೈಸೂರು ಸಾಮ್ರಾಜ್ಯದ ವಿಚಾರದಲ್ಲಿ, ಮೈಸೂರಿನ ವಿಚಾರದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಮೈಸೂರಿನ ಜನಕ್ಕೆ ಅಂತಹ ಒಲವಿಲ್ಲ. ಹೌದು, ಯಾಕೆಂದ್ರೆ ಟಿಪ್ಪು ಸುಲ್ತಾನು ಮೈಸೂರು ಮಹಾರಾಜರವ್ರನ್ನ ತೆಗೆದು ಸಾಮ್ರಾಜ್ಯವನ್ನ ಅಥವಾ ರಾಜ ಆಗಿದ್ದು. ಅಂದ್ರೆ ಹೈದರಾಲಿ ಅವ್ರ ತಂದೆ ಮೈಸೂರು ದಿವಾನನ್ನೇ ಆಗಿದ್ದ. ಸ್ಟ್ರಾಂಗ್ ಆಗಿದ್ರು ಕೂಡ ಮೈಸೂರು ಮಹಾರಾಜರು ರಾಜರಾಗಿದ್ರು, ಅವ್ನು ದಿವಾನ ಆಗಿದ್ದ. ಬಟ್ ಟಿಪ್ಪು ಸುಲ್ತಾನ್ ಬಂದ್ಮೇಲೆ ಟಿಪ್ಪು ಸುಲ್ತಾನ್ ಮೈಸೂರು ಮಹಾರಾಜರನ್ನ ತೆಗೆದು ನಾನು ಮೈಸೂರಿನ ಸಿಂಹಾಸನವನ್ನ ಏರ್ಸ್ಕೊತಾನೆ. ಸೊ ಹಾಗಾಗಿ ಮೈಸೂರಿನ ಮಹಾರಾಜರಿಗೆ ಮತ್ತೆ KRS ನದಿಗೆ, KRS ಡ್ಯಾಮ್ಗೆ, ಆಮೇಲೆ ಇದು ತಾಯಿ ಚಾಮುಂಡೇಶ್ವರಿ, ಈ ಮೂರೂ ಕೂಡ ಮೈಸೂರಿನ ಆತ್ಮ ಅಂತ ಹೇಳ್ಬೋದು. ಸೊ ಹಾಗಾಗಿ ಶ್ರೀರಂಗಪಟ್ಟಣ ಅನಂತರ ಟಿಪ್ಪು ಸುಲ್ತಾನ್ ರಾಜ ಆದ್ಮೇಲೆ ಶ್ರೀರಂಗಪಟ್ಟಣವನ್ನ ತನ್ನ ಒಂದು ಕ್ಯಾಪಿಟಲ್ ಅಥವಾ ರಾಜಧಾನಿ. ಹಿಸ್ಟ್ರಿ ಕೇಳಬೇಕು ಅಂದ್ರೆ ನಮ್ಮ ಯಜಮಾನ್ರನ್ನ ಕೇಳಬೇಕು. ಅಪ್ಪ ಒಂದು ಮನ, ನಾನು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ್ಲೂ ಹಂಗೇನೆ ಕತೆ ಹೇಳಿ ನನಗೆ ಎಷ್ಟೊಂದು. ನಮ್ಮ ಭಾರತದ ಇತಿಹಾಸ ಬರ್ದಿರೋದೇ ಎಲ್ಲರನ್ನು ಕೂಡ ಸ್ಪೆಸಿಫಿಕ್ ಆಗಿ ಬರ್ದಿಲ್ಲ, ಏನಿದೆ ಹಾಗೆ ಬರ್ದಿದ್ದಿಲ್ಲ. ಮತ್ತೆ ನಾವು ಓದಿರೋಂಥ ಇತಿಹಾಸದಲ್ಲಿ ಅರ್ಧ ಸುಳ್ಳುಗಳಿದಾವೆ ಅನ್ನೋದು ನಾನು ಕಂಡುಕೊಂಡಂತಹ ಸತ್ಯ. ಇವರು ಕಂಡುಕೊಂಡ ಭಾರತದಲ್ಲಿ ನಾವು ಓದ್ತೀವಲ್ಲ ಇತಿಹಾಸ, ಅರ್ಧ ಸುಳ್ಳುಗಳನ್ನೇ ಹಾಕಿದ್ದಾರೆ, ಅರ್ಧ ಅಷ್ಟೇ ಸತ್ಯ. ಯಾಕೆ ಅಂತ ಹೇಳಿದ್ರೆ ಸಂಪೂರ್ಣ ಸತ್ಯವನ್ನ ಹಾಕಿದ್ರೆ ದೇಶದಲ್ಲಿ ಗಲಾಟೆ ಆಗಿರುತ್ತೆ.
ಕ್ವಶನ್, ಟಿಪ್ಪು ಸುಲ್ತಾನ್ ಹುಲಿ ಕೊಂದಿದ್ರಾ? ಇಲ್ಲ, ಅದು ಆಕ್ಚುಲಿ ಟಿಪ್ಪು ಸುಲ್ತಾನು ಹುಲಿನ ಹಿಂಗ್ ಕೊಲ್ತಾ ಇರೋಂತಹ ಏನು ಅದು ಇವರು ಇದಾರಲ್ಲ, ಯಾರು ಹೊಯ್ಸಳರ ಒಂದು ಸಿಂಬಲ್ ಅದು. ಬಟ್ ಅದನ್ನ ಯಾರು ಯಾವಾಗ ಟಿಪ್ಪು ಸುಲ್ತಾನ್ಗೆ ಈ ತರ ಒಂದು ಸಿಂಬಲ್ ಕೊಟ್ಟರು ಗೊತ್ತಿಲ್ಲ. ಬಟ್ ಟಿಪ್ಪು ಸುಲ್ತಾನ್ ಹುಲಿ ಕೊಂದಿರ್ಲಿಲ್ಲ. ಮೈಸೂರಿನ ಹುಲಿ ಅಂತ ಬ್ರಿಟಿಷರಿಂದ ಕರ್ಸ್ಕೊಂಡು ಬರ್ತಿದ್ದ. ಯಾಕೆಂದ್ರೆ ಅವ್ನು ವೀರಾವೇಶದಲ್ಲಿ ಹೋರಾಡ್ತಿದ್ದನ್ನ ನೋಡಿ ಯಾರು ಹುಲಿ ಓಡಾಡ್ದಂಗೆ ಓಡಾಡ್ತಾನೆ ಅಂತ ಹೇಳಿದ್ರಂತೆ. ಐ ಡೋಂಟ್ ನೋ ಯಾರು ಹೇಳಿದ್ರು ಅಂತ. ಬಟ್ ಆದ್ರೆ ಟಿಪ್ಪು ಸುಲ್ತಾನ್ ಹುಲಿ ಕೊಂದಿರುವಂತ ಸಿಂಬಲ್ ಏನಿದೆ ಅದು ನಿಜವಾಗ್ಲೂ ಯಾರೋ ಗ್ರಾಫಿಕ್ಸ್ ಫಾಲ್ಟ್ ಆಗಿ ಯೂಸ್ ಮಾಡಿರೋದು. ಅದು ನಿಜವಾಗ್ಲೂ ಟಿಪ್ಪು ಸುಲ್ತಾನ್ ಅಲ್ಲ. ರೀಚ್ ಆದ್ವಿ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ತುಂಬಾನೇ ಅದ್ಭುತವಾದಂತ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಟಿಪ್ಪು ಸುಲ್ತಾನ್ ಕೊಡುಗೆ ಅಪಾರವಾದ. ಹೌದಾ? ಟಿಪ್ಪು ಸುಲ್ತಾನು ಶ್ರೀರಂಗಪಟ್ಟಣದ ಈ ದೇವಸ್ಥಾನವನ್ನು ಕಟ್ಟೋದ್ರಲ್ಲಿ ಬಹಳ ಅಪಾರವಾದಂತಹ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಲೆಟ್ಸ್ ವಿ ಗೋ ಸಿ. ದೇವಸ್ಥಾನ ಚೆನ್ನಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ನೋಡಿ, ನನ್ನ ಕ್ಯಾಮ್ರಾದಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲ. ನಾನು ತುಂಬ ವರ್ಷಗಳೇ ಆಗೋಗಿತ್ತು ಈ ದೇವಸ್ಥಾನ ನೋಡಿ. ಶ್ರೀರಂಗಪಟ್ಟಣ ದೇವಸ್ಥಾನ ಬಂದು ತುಂಬ ವರ್ಷಗಳಾಗೋಗಿತ್ತು. ದೇವಸ್ಥಾನದ ಈಚೆ ನೋಡೋದಾದರೆ ಇಲ್ಲಿ ಸುಮಾರು ಮಾಳಿಗೆಗಳನ್ನು ಇಟ್ಕೊಂಡಿದ್ದಾರೆ. ವುಡನ್ ಸ್ಪೂನು, ಆಮೇಲೆ ವುಡ್ ವರ್ಕ್ದು ತೊಟ್ಲಾಗಿರಬಹುದು. ಚನ್ನಪಟ್ಟಣದಲ್ಲಿ ಆಟ ಸಾಮಾನುಗಳು ಸಿಗುತ್ತೆ ನೋಡಿ, ಆ ರೀತಿ ಆಟ ಸಾಮಾನು ಎಲ್ಲವೂ ಕೂಡ ಇರುತ್ತೆ. ಸೊ ಈ ಜಿಂಕೆ ಮತ್ತು ಒಂಟೆ ನೋಡಿದ ತಕ್ಷಣ ನನಗೆ ನನ್ನ ಮಗನೇ ನೆನಪಾಗ್ತಿದ್ದ. ಸಚ್ಚು ಇದ್ದಿದ್ರೆ ಆಹಾ ಅಂತಿದ್ದ, ನನಗೆ ಕೊಡ್ಸೀಮಾ ಅಂತ. ಸೊ ಹಾಗೆ ನಮ್ಮ ರಾಷ್ಟ್ರಧ್ವಜದ ಸಿಂಬಲ್ ಆಗಿರಬಹುದು, ಹಾಗೆ ಗೂಬೆ, ನವಿಲು, ಬುದ್ಧನ ಮೂರ್ತಿ ಎಲ್ಲವೂ ಕೂಡ ಇತ್ತು. ಸೊ ಇದು ನೋಡಿ, ಎಂಟ್ರೆನ್ಸಲ್ಲಿ ಈ ರೀತಿ ಸಣ್ಣದಾಗಿ ನೀರು ಬರ್ತಿರುತ್ತೆ. ಕಾಲನ್ನ ನೀಟಾಗಿ ತೊಳೆದುಕೊಂಡು ಒಳಗಡೆ ಹೋಗ್ಬೇಕಾಗತ್ತೆ. ದೇವಸ್ಥಾನ ಅಂತೂ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಎಂಟ್ರೆನ್ಸಲ್ಲಿ ಇಲ್ಲಿ ದ್ವಾರಪಾಲಕರು ಬಾಗಿಲನ್ನು ಕಾಯ್ತಾ ಇದ್ರಂತೆ. ಇವಾಗಿಂದಲ್ಲ ಮಾತು, ಅವಾಗ. ಸೊ ಈಗ ವಾಚ್ಮನ್ ಕಾಯ್ತಾರೆ. ಈಗ ನೋಡಿ, ಒಳಗಡೆ ಹೋಗ್ತಾ ನೋಡಿ, ಹೀಗೆ ಹೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಜವಾಗ್ಲೂ ಮೈಂಡ್ ಯಾವ ರೀತಿ ರಿಫ್ರೆಶ್ಮೆಂಟ್ ಆಗುತ್ತೆ ಅಂದರೆ, ನಿಮ್ಗೊಂಥರ ಕಂಪ್ಲೀಟ್ಲಿ ಒಂಥರ ಬೇರೇನೋ ಲೋಕಕ್ಕೆ ಹೋಗಿ ಬಂದಂಗೆ, ಬೇರೆಲ್ಲೋ ಒಂದು ಹೊಸ ಜಾಗಕ್ಕೆ ಹೋಗಿ ಬಂದಂಗೆ ಫೀಲ್ ಆಗುತ್ತೆ ನಮಗೆ ನೋಡಿ. ಮತ್ತು ಈ ದೇವಸ್ಥಾನದಲ್ಲಿ ವಾತಾವರಣನೂ ಅಷ್ಟೇ ಎಷ್ಟು ಕ್ಲೀನಾಗಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ. ನೋಡಿ, ಈ ಡ್ರೆಸ್ಸಸ್ ಎಲ್ಲ ತೊಗೊಂಡು ನಾನು ಎಷ್ಟು ವರ್ಷ ಆಯಿತು. ಸೊ ಇವಾಗ ಒಂದೊಂದು ಹುಡುಕಿ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಲೂಸು. ರಿಫ್ರೆಶ್ ಆಗುತ್ತಲ್ಲ ಸುನೀಲೆಲ್ಲ ಬಂದರೆ. ಸೊ ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋನ ಮಾಡಲಿಲ್ಲ. ಈಗ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡಸ್ಟ್ಬಿನ್ ಕೂಡ ಅಲ್ಲೇ ಇಟ್ಟಿದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ಸುಮಾರು ಒಂದು 100 ಮೀಟ್ರ್ ಅಷ್ಟು ಇದರಲ್ಲಿ ಅಲ್ಲಲ್ಲೇ ಡಸ್ಟ್ಬಿನನ್ನು ಇಟ್ಟಿರ್ತಾರೆ. ಯಾಕಪ್ಪ ಅಂದರೆ ಏನೇ ಗಲೀಜಿದ್ರು ಕೂಡ ತೆಗೆದು ಅಲ್ಲೇ ಹಾಕಲಿಕ್ಕೆ ಅಂಥೇಳಿ. ಈವನ್ ನೀವು ಉಂಡಿಗೆ ಜಿ-ಪೇ ಮಾಡ್ತೀನಿ ಅಂದರೂ ಕೂಡ ಜಿ-ಪೇಯನ್ನು ಮಾಡ್ಬೋದು. ಇಲ್ಲಿ ನೋಡಿ, ತುಳಸಿ ಕಟ್ಟೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಈ ಮಂಟಪ ಆಗಿರ್ಬೋದು, ಇದೆಲ್ಲ ಫೋಟೋಶೂಟ್ ಮಾಡಿಸ್ತೀನಿ ಅನ್ನೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಗೊತ್ತಿಲ್ಲ ಒಳಗಡೆ ಎಲ್ಲ ಬಿಡ್ತಾರೋ ಇಲ್ವೋ, ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ನೀವು ಇಲ್ಲಿ ಈಚೆ ನೋಡ್ತಾ ಇರ್ಬೋದು, ದ್ವಾರಪಾಲಕರು ಮತ್ತು ಎಷ್ಟು ವಿಧ ವಿಧವಾದಂಥ ದೇವರುಗಳನ್ನು ಇಲ್ಲಿ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೆಲ್ಲ ಸಿಮೆಂಟಲ್ಲಿ ಮಾಡಿರೋದಂತೆ. ಸರ್ ಎಷ್ಟಿದೆ ಸರ್ ಇದ್ರ ಬೆಲೆ? 200 ರೂಪೀಸ್. ಬೇರೆ ಎಲ್ಲ ಇದೆಲ್ಲ ಇದೆಲ್ಲ ಮರದ್ದಾ? ಓಕೆ, ಇದು ಸರ್ ಸ್ಟೋನು, ಕಲ್ಲೊಂದು. ಓಕೆ, ಸರಿ ಸರ್. ಹೆಂಗಿತ್ತಪ್ಪ ದರ್ಶನ? ಅದೇ ಇವಾಗ ಸೀಸನ್ ಇಲ್ಲದೆ ಇರೋ ಟೈಮಲ್ಲಿ ಬಂದರೆ ಕ್ಲೀನಾಗಿ ದರ್ಶನನೂ ಮಾಡ್ಕೋಬೋದು. ಮಂಗಳವಾರ ಇವತ್ತು, ಸೊ ಹಂಗಾಗಿ ಜನನೂ ಚೆನ್ನಾಗಿತ್ತು. ಮತ್ತು ತುಂಬ ಜನ ಬಂದು ಮಾತಾಡ್ಸಿದ್ರು. ಹೌದು, ತುಂಬ ಜನ ಬಂದು ಮಾತಾಡ್ಸಿದ್ರು. ಚೆನ್ನಾಗಿತ್ತು. ದರ್ಶನ ಕೂಡ ಚೆನ್ನಾಗಾಯಿತು, ಬೇಗನೆ ಕೂಡ ಆಯಿತು. ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಈ ಟೈಮ್ನಲ್ಲಿ ಬಂದರೆ ಜನನೂ ಕಡಿಮೆ ಇರೋದ್ರಿಂದ ಬೇಗ ದರ್ಶನ ಆಗುತ್ತೆ. ಹೌದು, ಬೇಗನೆ ದರ್ಶನ ಆಗಿಬಿಡುತ್ತೆ. ಪಕ್ಕದಲ್ಲೇ ಪಾರ್ಕ್ ಇದೆ. ಇನ್ ಕೇಸ್ ಏನಾದರೂ ಅಡುಗೆ ಮಾಡ್ಕೊಂಡು ಬಂದು ಇಲ್ಲೇ ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೂ ಕೂಡ ಪಾರ್ಕಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನಿಮಿಷಾಂಬ ಟೆಂಪಲ್ ಹತ್ರ ಇದೆ. ಅದ್ರ ಜೊತೆಗೆ
ಟಿಪ್ಪು ಸುಲ್ತಾನ್ ಅರಮನೆನೂ ಹತ್ರ ಇದೆ, ಎಲ್ಲ ನೋಡ್ಕೊಂಡು ಹೋಗ್ಬೋದು. ಒನ್ ಡೇ ಟ್ರಿಪ್ಗೆ ತುಂಬಾ ಚೆನ್ನಾಗಿದೆ ಮೈಸೂರು ಅಂತ ಹೇಳ್ಬೋದು ಸ್ನೇಹಿತರೆ. ಮೈಸೂರು ಶ್ರೀರಂಗಪಟ್ಟಣ ಆಯ್ತಪ್ಪ, ಶ್ರೀರಂಗಪಟ್ಟಣ ಮೈಸೂರಿಗೂ ಹೋಗ್ಬೋದು. ಮೇಲ್ಕೋಟೆಗೆ ಹೋಗೋಣ. ಮೇಲ್ಕೋಟೆ ದೂರ ಇದೆ. ಸೊ ನೀಗ ಅದೇ ಹೇಳ್ತಿದ್ದೆ, ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗೊಬ್ರು ನನಗೆ ಬ್ರಾಹ್ಮಿನ್ ಸಿಕ್ಕಿದ್ದಾರೆ, ಅವರು ಮೇಲ್ಕೋಟೆ ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಅವ್ರು ಅದೇ ಹೇಳ್ತಿದ್ರು, ಅಕ್ಕ ಅಮ್ಮನಿಗೆ ಹೇಳ್ಬಿಟ್ಟು ಒಂದಷ್ಟು ತೊಕ್ಕುಗಳು ಗೊಜ್ಜುಗಳು ಮಾಡಿಸ್ಕೊಡ್ಲಾ ನಿಮಗೆ ವಿಡಿಯೋಗೆ ಅಂತ. ನಾನು ಖಂಡಿತ ಮಾಡಿಸ್ಕೊಡಮ್ಮ ಅಂತ ಅಂದೆ. ಬಟ್ ಗೊತ್ತಿಲ್ಲ ಅವ್ರು ಬರ್ತಾರೋ ಇಲ್ವೋ. ಬಟ್ ಅವ್ರ ಮಗಳಂತೂ ತುಂಬ ಎಕ್ಸೈಟ್ಮೆಂಟಿಂದ ನಾನು ವಿಡಿಯೋಸ್ ಮಾಡಿಸ್ತೀನಿ ಅಮ್ಮನ ಕೈಲಿ ಅಂತ ಹೇಳಿದ್ದಾಳೆ. ನೋಡೋಣ. ಬನ್ನಿ. ಎಸ್